ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಅರ್ಧ ಗಂಟೆ ಕಾರ್ಯಕ್ರಮದಲ್ಲಿ ನಿಮ್ಮ ಫೋನ್ ಕಾಲ್ನ ರಿಸೀವ್ ಮಾಡಿ ನಿಮ್ಮ ಸಮಸ್ಯೆ ಕೇಳಿ ಪರಿಹಾರ ತಿಳಿಸುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ. ಯಾಕೆಂದರೆ ಕಳೆದ ಶನಿವಾರ ನಾವು ಕಾಲಲ್ಲಿ ಮೀಟ್ ಮಾಡೋಕ್ಕಾಗಲಿಲ್ಲ, ಸ್ಪೆಷಲ್ ಎಪಿಸೋಡ್ ಮಾಡಿದ್ವಿ. ಅದರಿಂದ ಈ ಒಂದು ಅರ್ಧ ಗಂಟೆಯಲ್ಲಿ ಕೆಲವರಿಗೆ ಕಾಲ್ ಏನಾದ್ರು ಕನೆಕ್ಟ್ ಆಯಿತು ಅಂದರೆ ಅವರಿಗೆ ಸಮಸ್ಯೆನ ಕೇಳಿ ಪರಿಹಾರ ಕೊಡೋಣ ಅಂತೇಳಿ ಸಂಕಲ್ಪ ಮಾಡಿ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಕಾರ್ಯಕ್ರಮ ಪ್ರಾರಂಭ ಮಾಡೋಕ್ಕೆ ಮೊದಲು ನೀವು ಟಿ ವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತಾಡಿ ನನ್ನ ಜೊತೆ. ಇಲ್ಲ ಟಿ ವಿ ಮುಂದೆ ಕೂತ್ಕೊಂಡು ಮಾತಾಡಬೇಡಿ. ಇಲ್ಲ ಟಿ ವಿ ಇಲ್ದವ್ರ ಕಡೆ ಬಂದು ಮಾತಾಡಿ. ನೀವೇನು ಹೇಳ್ತಿರೋ ನಾನೇನು ಹೇಳ್ತಿರೋ ಕೇಳುತ್ತೆ. ಎರಡನೇದು, ನೆಟ್ವರ್ಕ್ ಎಲ್ಲಿ ಕನೆಕ್ಟ್ ಆಗುತ್ತೋ ಆ ಜಾಗದಲ್ಲಿ ನಿಂತ್ಕೊಂಡು ಮಾತಾಡಿ. ಓಡಾಡ್ಕೊಂಡು ಮಾತಾಡ್ತಿದ್ರೆ ಏನಾಗುತ್ತೆ, ಯಾವುದೋ ಜಾಗದಲ್ಲಿ ನೆಟ್ವರ್ಕ್ ಡಿಸ್ಕನೆಕ್ಟ್ ಆಗಿಬಿಡ್ತದೆ. ಮೂರನೇದು, ತುಂಬ ಲೆಂತಿಯಾಗಿ ಮಾತಾಡೋದು ಬೇಡ, ಶಾರ್ಟ್ ಆ್ಯಂಡ್ ಚೀಪಾಗಿ ಚಿಕ್ಕ ಪ್ರಶ್ನೆ ಕೇಳಿ ಅದಕ್ಕೆ ಉತ್ತರ ಕೊಡೋಕ್ಕೆ ಇಷ್ಟಪಡ್ತೀನಿ. ನಾಲ್ಕನೇದು, ಯಾರು ನನ್ನ ಜೊತೆ ಮಾತಾಡಬೇಕು ಅವರು ಅವರೇ ಫೋನ್ ಮಾಡಿ ಮಾತಾಡಿದ್ರೆ ಒಳ್ಳೆಯದು. ಯಾರೋ ಅಪ್ಪನೋ ಮಗನೋ ಗಂಡನೋ ಕನೆಕ್ಟ್ ಮಾಡ್ತಾರೆ, ಅವರೆಲ್ಲೋ ಇರ್ತಾರೆ, ಬೆಡ್ರೂಮಲ್ಲೋ ಟೆರೆಸ್ ಮೇಲೋ ಎಲ್ಲೋ ಒಂದು ಕಡೆ. ಅಲ್ಲೋಗಿ ಕೊಡೋಷ್ಟರಲ್ಲಿ ನೆಟ್ವರ್ಕ್ ಡಿಸ್ಕನೆಕ್ಟ್ ಆಗುತ್ತೆ ಮತ್ತು ಟೈಮ್ ಕೂಡ ವೇಸ್ಟ್ ಆಗುತ್ತೆ. ಈಗಾಗಲೇ ಮೊದಲನೇ ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಗುರುಗಳೇ. ನಮಸ್ತೆ ಮೇಲಿ, ಯಾವರಿಂದ ಕಾಲ್ ಮಾಡ್ತೀರಿ? ಬೆಂಗಳೂರಿಂದ ಕಾಲ್ ಮಾಡ್ತೀನಿ ಗುರುಗಳೇ. ಹೇಳಿ ಅಮ್ಮ. ಗುರುಗಳೇ, ನಮ್ಮ ಪ್ರಶ್ನೆಗೆ ಹೇಳ್ಬಿಟ್ಟು ಗುರುಗಳೇ. ಹೇಳಿ. ನಂದು ಒಂದು ಪ್ರಶ್ನೆ ಅಂದ್ರೆ, ನಾನು ನಮ್ಮೂರಲ್ಲಿ ಇರೋ ಗ್ರಾಮ ದೇವತೆಗೆ ಮತ್ತು ದೇವಸ್ಥಾನ ನಮ್ಮೂರಲ್ಲಿ ಇರೋದು. ನಾನು ನಮ್ಮ ಗಂಡನ ಮನೇಲೆ. ನೀವು ಸ್ಪೀಕರ್ ಆನ್ ಮಾಡಿ ಮಾತಾಡ್ತಿದ್ದೀರಾ? ಇಲ್ಲ ಗುರುಗಳೇ. ಹೇಳಿ ಹೇಳಿ. ನಮ್ಮೂರಲ್ಲಿರೋ ದೇವಸ್ಥಾನಕ್ಕೆ ನಾನು ಹೋಗ್ಬೇಕಂದ್ರೆ ಮುಂಚೆ ಬರೋದಿಲ್ಲ ಗುರುಗಳೇ. ಆಮೇಲೆ ಇನ್ನೊಂದು ಸಮಸ್ಯೆ ಏನಂದ್ರೆ ಗುರುಗಳೇ, ನಾವು ಸ್ವಲ್ಪ ಔಷಧ ಖಾಲಿ ಮಾಡಿದ್ದೀರಿ. ಆ ಮನೆಗೆ ನಾನು ಹೋಗಿ ಬಂದ್ರೆ ಮತ್ತೆ ಯಾರ ಜನರು ದೃಷ್ಟಿ ಬಿದ್ರೆ ನನಗೆ ತುಂಬಾ ತಲೆನೋವು ಬರೋದು, ತುಂಬಾ ಸುಸ್ತಾಗೋದು, ಹೊಟ್ಟೆ ಸುಸ್ಕೊಳೋದು, ತುಂಬಾ ಜನರು ದೃಷ್ಟಿ ಬಿಟ್ಟು ನೀವು ಹೇಳ್ದಂಗೆ ಬಸ್ಮಲ ಮನೆಗೆ ಹಿಡ್ತಾದೀನಿ ಗುರುಗಳೇ. ಆದ್ರೂ ನಾನು ಹಾಸ್ಪಿಟ್ಲಿಗೆ ಹೊರಗಡೆ ಹೋಗಿ ಬಂದ್ರೆ ತುಂಬಾ ದೃಷ್ಟಿ ಆಗುತ್ತೆ ಗುರುಗಳೇ. ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಬಿಳಿ ಸಾಸಿವೆ ಇಳಿ ತೆಗೆದ್ಬಿಟ್ಟು ರೋಡ್ ಬಿಸಾಕ್ಬಿಟ್ಟು ಹೋಗಿ ಮನೆಯಿಂದ ಹೊರಡ್ಬೇಕಾರೆ. ಮಾಡಿ ಖಂಡಿತ ಒಳ್ಳೇದಾಗತ್ತೆ. ಬಿಳಿ ಸಾಸಿವೆನ 21 ಸಲ ಇಳಿ ತೆಗೆದ್ಬಿಟ್ಟು ಮನೆ ಮುಂದೆ ರಸ್ತೆಗೆ ಹಾಕ್ಬಿಟ್ಟು ನೀವೆಲ್ಲಗಾರ ಓಡಾಡ್ಕೊಂಬನ್ನಿ, ಏನೂ ಆಗೋದಿಲ್ಲ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಕೆಲವು ದೃಷ್ಟಿದ್ದು. ಹಲೋ. ಹಲೋ, ನಮಸ್ತೆ. ನಮಸ್ತೆ ಗುರುಜಿ. ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಮೈಸೂರಿಂದ ಕರೆ ಮಾಡ್ತಾ ಇರೋದು ಗುರುಜಿ. ಎಲ್ಲಿಂದ? ಮೈಸೂರಿಂದ. ಹೇಳಿ, ನಿಮ್ಮ ಹೆಸರೇನು? ಗುರುಜಿ, ನನ್ನ ಹೆಸರು ಪ್ರಜ್ವಲ್ ಅಂತ. ನಾನು ಈ ವರ್ಷ 10ನೇ ತರಗತಿ ಓದ್ತಾ ಇರೋದು. ನನ್ಗೆ ನಿಮ್ಮ ಆಶೀರ್ವಾದ ಬೇಕಿತ್ತು ಗುರುಜಿ. ಬಾಳಪ್ಪ, ಒಳ್ಳೇದಾಗ್ಲಿ. SSLC ಎಕ್ಸಾಮ್ ಆಗಿಲ್ವಾ? ಇನ್ನೂ ಆಗಿಲ್ಲ ಗುರುಜಿ, ಈಗ SSLC ಗುರುಜಿ. ಈಗ 9th 10th ಹೋಗ್ತಾ ಇದೆಯಾ? ಹೌದು ಗುರುಜಿ. ವೆರಿ ಗುಡ್, ಒಳ್ಳೇದಾಗಲಿ. ಒಳ್ಳೆ ಇಂಜಿನಿಯರ್ ಆಗು, ಚೆನ್ನಾಗಿ ಓದು, ಒಳ್ಳೆ ದೊಡ್ಡ ಇಂಜಿನಿಯರ್ ಆಗು. ಮತ್ತೆ ನಿಮ್ಗೆ ಅಭಿನಂದನೆ ಗುರುಜಿ, ನಿಮ್ಗೆ ಹೆಮ್ಮೆಯ ಕನ್ನಡಿಗ ಸಿಕ್ಕಿದೆ ಈ ವರ್ಷದ್ದು ಅಂತ. ಓಕೆ, ಥ್ಯಾಂಕ್ ಯು. ಹೆಂಗ್ ಗೊತ್ತಾಯ್ತು? ಜನಸೇವೆಗಳು ಮಾಡ್ತೀರಿ ಗುರುಜಿ. ನಿಮ್ ಮಂತ್ರ ತಂತ್ರಗಳು ಏನೇ ಮಾಡಿದ್ರು ಅದೆಲ್ಲ ಪೂರ್ತಿ ಮಾಡ್ತೀನಿ. ಅದ್ರಿಂದ ನಾನು ಇಲ್ಲಿವರೆಗೂ ಬಂದಿರೋದು. ನಮ್ಮ ಸ್ಕೂಲಲ್ಲಿ ನಾನೇ ಜಾಸ್ತಿ ಓದೋದು, ಟಾಪರ್ ಆಗಿದ್ದೀನಿ ನಮ್ ಗುರುಜಿ. ಓ, ವೆರಿ ಗುಡ್ ಗುಡ್ ಗುಡ್. ಈಗ ನೀವು ನಮ್ಗೆ ವಿದ್ಯಾಭ್ಯಾಸಕ್ಕೆ ಮಂತ್ರ ತಂತ್ರಗಳು ಹೇಳ್ಕೊಡೋ ಗುರುಜಿ. ನಾವು ಅದನ್ನ ಕಲ್ತ್ಕೊಂಡು ನಾವು ಮುಂದಕ್ಕೆ ಉಪಯೋಗ ಮಾಡ್ಕೊತೀವಿ, ಬೇರೆಯವ್ರಿಗೂ ಹೇಳ್ತೀವಿ. ವೆರಿ ಗುಡ್ ಗುಡ್, ವೆರಿ ಗುಡ್. ಅಗ್ನಿಹೋತ್ರಿ ದೀಕ್ಷೆನೂ ಕೂಡ ತಗೊಂಡಿದ್ದೀನಿ ಗುರುಜಿ. ವೆರಿ ಗುಡ್, ಎಕ್ಸಲೆಂಟ್. ಡೈಲಿ ಮಾಡ್ತಿದ್ಯಾ ಅಗ್ನಿಹೋತ್ರಿ? ಹೌದು ಗುರುಜಿ, ಬೆಳಗ್ಗೆ ಡೈಲಿ ಬೆಳಗ್ಗೆ ಸಂಜೆ ಮಿಸ್ ಮಾಡ್ದಂಗೆ ಮಾಡ್ತೀನಿ ಗುರುಜಿ. ಎಕ್ಸಲೆಂಟ್, ವೆರಿ ಗುಡ್. ಖುಷಿ ಆಯಿತು. ನಿಮ್ಮಂಥ ಹುಡುಗರು ಇದನ್ನು ಕಲಿತು ಬೆಳಿಬೇಕು ಚೆನ್ನಾಗಿ. ಈಗಿನ ಹುಡುಗರೆಲ್ಲ ಡ್ರಗ್ಸು, ಸ್ಮೋಕು, ಡ್ರಿಂಕ್ಸ್ಗೆಲ್ಲ ಅಡಿಕ್ಟ್ ಆಗಿಬಿಟ್ಟು ನಮ್ಮ ಸನಾತನ ಧರ್ಮದ ಪರಂಪರೆಲ್ಲ ಮರೆತು ಮಸ್ತು ಮಜಾ ಮಾಡಿ ಆಯುಷ್ ಆರೋಗ್ಯ ಎರಡೂ ಕಳ್ಕೊತಾ ಇದ್ದಾರೆ. ಹೌದು ಗುರುಜಿ. ಆಗ್ಲಪ್ಪ, ಒಳ್ಳೇದಾಗಲಿ. ಚೆನ್ನಾಗಿ ಓದು, ಒಳ್ಳೆ ಇಂಜಿನಿಯರ್ ಆಗು. ಭಾಳ ಸಂತೋಷ. ಕರೆ ಮಾಡೋಕ್ಕೆ ಧನ್ಯವಾದಗಳು. ಭಾಳ ಒಂದು ಖುಷಿ ಆಗ್ತದೆ ನಮ್ಮ ಮಂತ್ರ ತಂತ್ರ ಯೂಸ್ ಮಾಡಿ ಅವ್ರಿಗೆ ಒಳ್ಳೇದಾಗ್ತಿದೆ ಅಂದಾಗ. ನಾನಂತೂ ಊಟ ಕೊಡೋಲ್ಲ, ಬಟ್ಟೆ ಕೊಡೋಲ್ಲ, ಮನೆ ಕೊಡೋಲ್ಲ, ಏನು ಕೊಡೋಲ್ಲ. ಬಟ್ ನನ್ನ ಜ್ಞಾನ ತೊಗೊಂಡು ಯೂಸ್ ಮಾಡಿದ್ದಾರೆ, ಒಳ್ಳೇದಾಗ್ತಿದೆ ಅಂದಾಗ ನನಗೆಲ್ಲ ಕೊಟ್ಟಷ್ಟು ತೃಪ್ತಿ ಆಗ್ತದೆ. ಭಾಳ ಸಂತೋಷ. ಇವಾಗ ನಮ್ಮ ಭಾವನೆಗಳು ಶುದ್ಧಿ ಆಗಬೇಕು. ನಮ್ಮ ಭಾವನೆಗಳು, ಒಂದು ದೊಡ್ಡ ಸುಂದರವಾದ ಮರ, ಆ ಮರದಲ್ಲಿ ಬೇಕಾದಷ್ಟು ಮಾವಿನಣ್ಣು ಬಿಟ್ಟಿದೆ. ಆ ಮಾವಿನಣ್ಣು ತೂಕಕ್ಕೆ ಮರ ಸ್ವಲ್ಪ ಬಾಗಿದೆ. ಹಾಗೆ ಒಬ್ಬ ಸದ್ಗುಣ
ಒಂಥ ಒಳ್ಳೆ ಭಾವನೆಗಳು ಒಳ್ಳೆ ಸಂಸ್ಕಾರ ಇರುವಂಥವನು ಅವನು ಇಡೀ ಜಗತ್ತಿಗೆ ಬಾಗ್ತಾನಂತೆ, ಅಷ್ಟು ವಿಶೇಷ ಅಂತೆ. ಆದರೆ ಈ ಒಣಗೋಗಿರೋ ಮರ ಕಟ್ಟಿಗೆ ಇದ್ದಾಗೆ, ಕೆಟ್ಟ ನೆಗೆಟಿವ್ ಭಾವನೆಗಳದ್ರ. ಅದನ್ನು ನಮ್ಮ ಭಾವನೆಗಳೆಲ್ಲ ಶುದ್ಧಿ ಮಾಡ್ಕೊಂಡ್ಬಿಡ್ತು ಅಂದರೆ ನಮಗೆಲ್ಲ ಸಿಗುತ್ತೆ. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ ಎಲ್ಲಿಂದ ಕಾಲ್ ಮಾಡ್ತೀರಿ? ನಮಸ್ತೆ ಸರ್, ನಾವು ಮಂಗಳೂರಿಂದ. ಹೇಳಿ ಅಮ್ಮ, ಏನು ಸಮಸ್ಯೆ ಹೇಳಿ. ನನ್ನ ಮಗನದು ಕೇಳಲಿಕ್ಕಿತ್ತು ಗುರೂಜಿ. ಏನಮ್ಮ? ಮಗ ಏನಾಯಿತು? ಮಗ ಅಂದ್ರೆ ಶಾಲೆಯಲ್ಲೆಲ್ಲ ಅಂದ್ರೆ ಸ್ವಲ್ಪ ಉಪದ್ರ ಕಂಪ್ಲೇಂಟ್ ಯಾವಾಗ ಮಕ್ಕಳಿಗೆಲ್ಲ. ಏನು ಓದ್ತಾನೆ? 1ನೇ ಕ್ಲಾಸ್. 1ನೇ ಕ್ಲಾಸಾ? ಹೌದು. ಏನಾಗ್ಬೇಕು ಹೇಳಿ, ಆ ಹುಡುಗನಿಂದ ಏನಾಗ್ತಿದೆ? ಅದೇ ಸ್ವಲ್ಪ ಅಂದ್ರೆ ಹಠ ಕೋಪ ಎಲ್ಲ ಉಂಟಲ್ಲ ಸರ್, ಅದೊಂದು ಕಡಿಮೆ ಆದ್ರೆ ಎಂತ ಮಾಡ್ಬೇಕು ಅಂತ ಕೇಳಲಿಕ್ಕೆ. ಮಕ್ಕಳು ನೇಚರೇ ಹಾಗೆ, 7 ಹಲ್ಲು ಬೀಳೋವರೆಗೂ ಮಕ್ಕಳು ಆ ಥರ ಇರ್ತಾರೆ. ಈಗ 1ನೇ ಕ್ಲಾಸ್ ಹುಡುಗನ ಏನು ಮಾಡೋಕ್ಕಾಗತ್ತದು? ಒಂದು ಮಂತ್ರ ಹೇಳೋಕ್ಕಾಗಲ್ಲ, ಮುದ್ರೆ ಮಾಡೋಕ್ಕಾಗಲ್ಲ. ಆಂಜನೇಯ ದೇವಸ್ಥಾನ ನಾನು ನಿಮ್ಮದು ಕೆಲವು ನೋಡಿ ಹೇಳ್ತಾನೆ, ಆದ್ರೆ ಅದನ್ನು ಒಂದು ಸಲ ಹೇಳಿದ್ರೆ ಮತ್ತೆ ರಿಪೀಟ್ ಮಾಡುದಿಲ್ಲ, ಗಮನ ಕೊಡುದಿಲ್ಲ. ನಿಮ್ಮ ಮಂಗಳೂರಿನಲ್ಲಿ ನೀವು ಯಾವುದೋ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆಯಾ? ಮಂಗಳೂರಲ್ಲಿ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇಲ್ಲ. ಆಂಜನೇಯ ದೇವಸ್ಥಾನ ಇದೆಯಾ ಹೋಗ್ಲಿ? ಇದೆ. ಹಾಂ, ಅಲ್ಲಿಗೆ ಒಂದು 7 ಜನ ಬಿಡದೆ ಕರ್ಕೊಂಡೋಗಿ ಅವ್ನ ಕೇಳಿ ಪ್ರದಕ್ಷಿಣೆ ಮಾಡಿಸಿ ಒಂದು 21 ಸುತ್ತು. ಮತ್ತು ಒಂದು 10 ನಿಮಿಷ ಅಲ್ಲಿ ಕೂತ್ಕೊಂಡು ಒಂದು ಅರ್ಧ ಗಂಟೆ 10 ನಿಮಿಷ ಕೂತಿದ್ದು ಬರಲಿ. 7 ದಿವಸ ಮಾಡಿ. ಚಿಕ್ಕ ಮಗು 1ನೇ ಕ್ಲಾಸ್ ಓದೋ ಹುಡುಗ ಅಲ್ವಾ, ಅದು ಮಾಡಿಸಿ ಏನಾದ್ರು ಬಾಲಾರಿಷ್ಟ ದೋಷದಲ್ಲಿ ಹಠ ಆಯಿತು ಅಂದ್ರೆ ನಿವಾರಣೆ ಆಗುತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ನಾವು ಕೂಡ ಚಿಕ್ಕ ವಯಸ್ಸಲ್ಲಿ ಈ ಥರ ಕೋಪ ತಾಪ ಮಾಡಿಕೊಂಡೇ ಬೆಳೆದಿರೋದು ಅಲ್ವಾ. ನಾವೇನು ಭಾಳ ಇದಾಗಿ ಬೆಳೆದಿಲ್ಲ. ಮಕ್ಕಳು ಸ್ವಭಾವನೆ ಆಗಿ ಅವ್ರಿಗೆ ಮಗು ಕೋಪ ಮಾಡ್ಕೊಳುತ್ತೆ ಅಂದರೆ, ಮದುವೆಯಾಗಿ 2 ಮಕ್ಕಳು ತಂದಿರೋನು ತುಂಬ ಕೋಪ ಮಾಡ್ಕೊತಾನೆ. ಅವ್ನಿಗೆ ಹೋಲ್ಸಲ 1 ವರ್ಷದ ಮಗು 1ನೇ ಕ್ಲಾಸ್ ಓದೋ ಹುಡುಗ ಭಾಳ ಬೆಸ್ಟ್ ಅಲ್ವಾ. ಅಯ್ಯೋ, ಈಗಿನ 10ನೇ ಕ್ಲಾಸ್ ಓದೋಡು, PUC ಓದೋಡು, ಮದುವೆಯಾಗಿ 3-4 ಮಕ್ಕಳು ದಿನ ಕೋಪ ಮಾಡ್ಕೊತಾರೆ. ಮತ್ತೊಬ್ಬರು ಕಾಲರ್ ಹಿಡಿದಾರೆ. ಹಲೋ, ನಮಸ್ಕಾರ ಸರ್, ಕೋಟಿ ನಮಸ್ಕಾರ ನಿಮ್ಗೆ. ನಮಸ್ತೆ ಅಮ್ಮ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಚಾಮರಾಜನಗರದಿಂದ ಸರ್. ಚಾಮರಾಜನಗರದಿಂದ. ಹೇಳಿ ಅಮ್ಮ. ಸರ್, ನಾವು ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ವಿ. ಏನ? ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ವಿ ಸರ್. ಏನು ಕಾಯಿಲೆ ಇದೆ ಅಂತ? ಸರ್, ಕಣ್ಣಿಂದು ರೆಟಿನಾ ಪ್ರಾಬ್ಲಮ್, ಅದು ಆಪರೇಷನ್ ಮಾಡಿದ್ರು ಸರಿ ಹೋಗಲ್ಲ ಅಂತ ಹೇಳಿದ್ದಾರೆ ಸರ್. ಓಕೆ. ಅದು ನನಗೆ ಸ್ವಲ್ಪ ಕಷ್ಟ ಕಾಣೋದಿಲ್ಲ ಸರ್, ಅದರಿಂದ ಏನಾದರೂ ಮುದ್ರೆ ಎಲ್ಲಾದ್ರೂ ಉಪಯೋಗ ಇದೆಯಾ? ನೋಡಿ, ಈಗ ನಾಳೆ ನಾಡಿದಲ್ಲೊಂದು ಎಪಿಸೋಡ್ ನಿಮ್ಗೆ ಮಾಡ್ತೀನಿ, ಡೈಲಿ ನೋಡಿ. ಅದು ಮುದ್ರೆ ಮಂತ್ರ ಹೇಳಿ, ಖಂಡಿತ ನಿಮಗೆ ಇಂಪ್ರೂವ್ ಆಗ್ತದೆ. ಯಾವುದೋ ದೋಷದಿಂದ ಬಂದಿರೋದು ಇದು, ಗ್ರಹ ದೋಷ, ನಾವು ಪೂರ್ವಜನ್ಮದ ಕರ್ಮದಿಂದ ಈ ಥರ ಬಂದಿರೋದು. ಅದಕ್ಕೆ ನಾನು ಎಪಿಸೋಡ್ ಮಾಡ್ತೀನಿ ಒಂದು 2-3 ದಿನದಲ್ಲಿ. ಬೆಂಗಳೂರಲ್ಲೆಲ್ಲ ನೋಡಿದ್ದೀನಿ ಸರ್, ತೋರಿಸಿದ್ದೀನಿ ಸರ್. ಹಾಂ ಸರ್, ನಾಳಿದ್ದು ಒಂಚೂರು ನಾನು ಹಾಸ್ಪಿಟ್ಲಿಗೆ ಹೋಗ್ಬೇಕು. ಇನ್ನೊಂದು 2 ದಿನ ಬಿಟ್ಟು ಮಾಡ್ತೀರಾ ಇಲ್ಲ ನಾಳೆ ಮಾಡ್ತೀರಾ ಅದನ್ನ? ನೋಡಿ, ನಾನು ನೋಡ್ತೀನಿ, ಒಂದು 2-3 ದಿನ ಬಿಟ್ಟು ಮಾಡ್ತೀನಿ ನೋಡಿ. ಹಾಂ ಸರ್, ಥ್ಯಾಂಕ್ ಯು ಸರ್, ನಿಮ್ಮಿಂದ ನಮಗೆ ತುಂಬ ಉಪಕಾರ ಆಗುತ್ತೆ ಸರ್. ಆಗ್ಲಮ್ಮ, ಒಳ್ಳೇದಾಗಲಿ. ನೋಡ್ತಾ ಇರಿ TV, ನಾಳೆ ನಾಡಿದಲ್ಲಿ ನೋಡ್ತಾ ಬನ್ನಿ, ಮಾಡ್ತೀನಿ. ಭಾಳ ಸಂತೋಷ, ಕರೆ ಮಾಡೋಕ್ಕೆ ಧನ್ಯವಾದಗಳು. ಅದೇ ನಾನು ಹೇಳ್ತಾ ಇದ್ದೆ, ನಿನ್ನೆ ಮೊಬೈಲ್ ನೋಡೋದ್ರಿಂದ, TV ನೋಡೋದ್ರಿಂದ, ಕಂಪ್ಯೂಟರ್ ನೋಡೋದ್ರಿಂದ, ಆ ಥರದ್ದೆಲ್ಲ ದೋಷದಿಂದ ನಮಗೆ ರೆಟಿನಾ ಸ್ವಲ್ಪ ಎಫಿಷಿಯನ್ಸಿ ಕಮ್ಮಿ ಆಗುತ್ತೆ, ಕ್ಯಾಟ್ರಾಕ್ಟ್ ಬರ್ತದೆ, ಪೊರೆ ಬಳ್ಕೊಳ್ಳುತ್ತೆ. ಅದೆಲ್ಲ ನಿವಾರಣೆ ಮಾಡೋದು ಹೇಗೆ ಅಂತ ಒಂದು ಎಪಿಸೋಡ್ ಮಾಡ್ತೀನಿ, ನೋಡಿ ದಯವಿಟ್ಟು. ಓಕೆ. ಮತ್ತೊಬ್ರು ಯಾರೋ ಕಾಲರ್ ಹಿಡಿದ್ದಾರೆ. ನಾನು ಒಬ್ಬರು ದುಡ್ಡು ಕೊಟ್ಟು ಔಷಧಿ ತಗೊಂಡು ಎಲ್ಲ ಟ್ರೀಟ್ಮೆಂಟ್ ತೊಗೊಂಡ್ರು ಕೂಡ ನಮಗೆ ಕಾಯಿಲೆ ವಾಸಿ ಆಗ್ತಿಲ್ಲ, ಇನ್ನೂ ಜಾಸ್ತಿ ಆಗ್ತಿದೆ ಅಂತಂದರೆ ಅದು ಔಷಧಿಯಿಂದ ಅಥವಾ ಆಸ್ಪತ್ರೆಯಿಂದ ವಾಸಿ ಆಗೋ ಕಾಯಿಲೆ ಇಲ್ಲ, ಕರ್ಮಕ್ಕೆ ಬಂದಿರೋ ಕಾಯಿಲೆ. ಹಲೋ ನಮಸ್ತೆ ಅಮ್ಮ, ಹೇಳಿ ಎಲ್ಲಿಂದ ಕಾಲ್ ಮಾಡ್ತೀರಿ? ಗುರುಗಳೇ, ನಾವು ಇದರಿಂದ ಸಾವಿರ ಕೇರ್ಪೇಟೆಯಿಂದ. ಯಾವುದು? KR ಪೇಟೆಯಿಂದ. ಹೇಳಿ ಅಮ್ಮ. ನಮ್ಗೆ ಅದೇ ಮಂಡಿ ನೋವು, ಬೆಳ್ಳೆಲ್ಲ ಸೈಡ್ ಗೈತವೆ ಗುರುಗಳೇ, ಸಂಧಿವಾತ ಅಂತಾರೆ, ತುಂಬಾ ನೋವು. ಏನ್ ಮಾಡೋದು ಗುರುಗಳೇ? ನೀವೆಲ್ಲಕ್ಕೂ ಹೇಳ್ತೀರಿ, ನಾನು ಸ್ವಲ್ಪ ಮಾಡ್ತೀನಿ, ನೀವು ಹೇಳೋದೆಲ್ಲ ಒಳ್ಳೇದಾಗದು. ದಿನ ಬೆಳಗ್ಗೆ ಎದ್ದ ತಕ್ಷಣ ಕೂತ್ಕೊಂಡು ನೀರು ಕುಡಿಬೇಕು ನೋಡಿ. ದಿನ ಊಟ ಆದಮೇಲೆ
ದಿನ ಪೂರ್ತಿ ನಿಂತ್ಕೊಂಡು ನೀರು ಕುಡಿಬಾರ್ದು. ಕೂತ್ಕೊಂಡು ನೀರು ಕುಡಿದ್ರೆ ಮಂಡಿ ನೋವು 100% ಹೊಟ್ಟೋಗುತ್ತೆ. ಎರಡನೇದು ಸಂಧಿವಾತ ಆರ್ಥರೈಟಿಸು. ಸೂರ್ಯನ ಬೆಳಕಲ್ಲಿ ದಿನ ಒಂದು ಅರ್ಧ ಗಂಟೆ ಕೂತ್ಕೊಳ್ಳಿ, ಬೆಳಗ್ಗೆ 8ರಿಂದ 9 ಗಂಟೆ ಒಳಗೆ ಸೂರ್ಯನ ಬೆಳಕ ಕೂತ್ಕೊಳ್ಳಿ. ಸುಮ್ಮನೆ ಕೂರೋ ಬದಲು ಒಂದು ನಿಂಬೆಹಣ್ಣು ತೊಗೊಳ್ಳಿ, ಕಟ್ ಮಾಡ್ಕೊಳ್ಳಿ, ರಸ ತೊಗೊಳ್ಳಿ, ಎಲ್ಲೆಲ್ಲಿ ನೋವಿದೆ ಹಚ್ಬಿಟ್ಟು ಸೂರ್ಯನ ಬೆಳಕ ಕೂತ್ಕೊಳ್ಳಿ. ಒಂದು 7 ದಿವಸ ಚೆನ್ನಾಗಿ ಆಗ್ಬಿಡ್ತೀರ. ಸೈಡ್ಗೆ ತಿರಿಕತಾವೆ ಬೆಳ್ಳುಗೋಳೆ, ಕೈಗೆ ಬೆಳ್ಳುಗಳೆಲ್ಲ ಒಂದ್ ಕಡೆ ಸೈಡ್ಗೆ ತಿರಿಕತಾವೆ, ಹಿಂಗೆ ಕಟ್ತಾ ಇರ್ತವೆ. ಅದೇ ರೊಮಟೈಡ್ ಆರ್ಥರೈಟಿಸ್ ಅಂತ ಇದಕ್ಕೆ. ತುಂಬ ಲೇಟ್ ನೀವು ಹಂಗಾರೆ. ಹೋಗ್ತಾ ಹೋಗ್ತಾ ಇನ್ನೂ ಇದಾಗ್ಬಿಡ್ತದೆ. ಸೂರ್ಯ ಬೆಳಕಲ್ಲಿ ಕೂತ್ಕೊಳ್ಳಿ. ಮತ್ತು ಡಾಕ್ಟ್ರ್ ತೋರಿಸಿಲ್ವ ನೀವು? ತೋರ್ಸೋ ಮಾತ್ರೆ ನುಂಗಿ ಅಂತ ಕೊಟ್ಟಿದ್ರು. 1 ತಿಂಗಳೇನೋ ತಕೊಂಡು, ಅಂದ್ರೆ ಒಂದೇ ಒಂದ್ ಬೆಳ್ಳು ಈಗ ತಿರ್ಗಿರೋದು, ಬಲ್ಗಾಲ್ದು ಪಾದದ್ದು ಒಂದೇ ಬೆಳ್ಳು ಅಷ್ಟೇ, ಎಲ್ಲ ಚೆನ್ನಾಗವೆ. ಅದು ಹೋಗ್ತಾ ಹೋಗ್ತಾ ಇದಾಗ್ಬಿಡ್ತದೆ. ನಿಂಬೆಹಣ್ಣು ರಸ ಹಚ್ಚಿ ಮತ್ತು ರಾತ್ರಿ ಹೊತ್ತು ಮಲ್ಕೊಳ್ಳುವಾಗ ಎಳ್ಳೆಣ್ಣೆನೆ ಬಿಸಿ ಮಾಡಿಬಿಟ್ಟು ಎಳ್ಳೆಲ್ಲಿ ನೋವಿದಲ್ಲಿ ಹಚ್ಬಿಟ್ಟು ಮಲ್ಕೊಳ್ಳಿ. ಒಂದು ಬಟ್ಟೆ ಹಾಕ್ಕೊಂಡು ಹಾಸಿಗೆ ಮೇಲೆ. ಮೊದಲು ನಿಂಬೆಹಣ್ಣು ರಸ ಹಚ್ಚಿ ಸೂರ್ಯ ಬೆಳಕಲ್ಲಿ ಕೂತ್ಕೊಳ್ಳಿ. ಎಲ್ಲ ಫಿಂಗರ್ಸು ಕಾಲಲ್ಲಿ ಡಿವಿಯೇಷನ್ ಆಗ್ತಿದೆ. ಡಿವಿಯೇಟ್ ಅಂದರೆ ಶೇಪ್ ಚೇಂಜ್ ಆಗ್ತಿದೆ ಅಂತ ಹೇಳ್ತಾ ಇದ್ದೀರಾ. ಇದಕ್ಕೆ ರೊಮಟೈಡ್ ಆರ್ಥರೈಟಿಸ್ ಅಂತ ಹೆಸರು. ಇದು ಒಂದು ಸಲ ಬಂದರೆ ಮತ್ತೆ ಹೋಗೋದು ಕಷ್ಟ. ಆಮೇಲೆ ಎಡಗಡೆ ಕಾಲು ಚೆನ್ನಾಗಿದೆ, ಬಲಗಡೆದೊಂದು ಅದು ಆಗ್ತದೆ. ಅದಕ್ಕೆ ಬರೋಕ್ಕೆ ಬಿಡುಚ್ಚೆ ಇದೆಲ್ಲ ಮಾಡಿ ಹೊಟ್ಟೆಗೆ ಚೆನ್ನಾಗಿ ನೀವು ಏನು ಡಾಕ್ಟ್ರಿಗೆ ಆಯುರ್ವೇದ ಡಾಕ್ಟರ್ ಹತ್ರ ಒಂದು ಸಲ ಹೋಗಿ ಬನ್ನಿ ನೀವು. ಅವರು ಮೋಸ್ಟ್ಲಿ ಡಿಸ್ಕನೆಕ್ಟ್ ಆಗಿಬಿಟ್ರು ಅನಿಸುತ್ತೆ. ಡಿವಿಯೇಟ್ ಆಗ್ತಿದೆ ಅಂದರೆ, ಶೇಪ್ ಚೇಂಜ್ ಆಗ್ತಿದೆ ಅಂದರೆ ಅದು ಒಂದು ಸಲ ಅದು ಕನೆಕ್ಟ್ ಆಯಿತು ಅಂದರೆ ಬಾಡಿ ಶೇಪ್ ಹೋಗ್ಬಿಡುತ್ತೆ ಪಾಪ. ಏನು ಮಾಡ್ತೀರಿ, ಹಳ್ಳಿ ಜನ ಗೊತ್ತಾಗ್ತಿಲ್ಲ. ಡಾಕ್ಟ್ರು ಕೂಡ ಕರೆಕ್ಟಾಗಿ ಅಡ್ವೈಸ್ ಮಾಡಬೇಕು ಅವ್ರಿಗೆ. ಫಿಸಿಯೋಥೆರಪಿ ಮಾಡಿಸ್ಬೇಕು ಅಂತ ನನ್ನ ಅಭಿಪ್ರಾಯ. ಆ ಥರ ಇತ್ತು ಅಂದರೆ ವೈಟಮಿನ್ D3 ಡೆಫಿಷಿಯನ್ಸಿ, ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗಿದೆ, ರೊಮಟೈಡ್ ಆರ್ಥರೈಟಿಸ್. ಹಲೋ ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಸರ್ಜಾಪುರ ಮೈನ್ ರೋಡ್ ಮುಳ್ಳೂರು ಅಂತ, ರವಿಶಂಕರ್ ಸ್ಕೂಲ್ ಹತ್ರ. ಭಾಳ ಸಂತೋಷ. ಹೇಳಿ ಅಮ್ಮ, ಏನು ಸಮಸ್ಯೆ? ನನ್ಗೆ ಕಾಲದ ನೋವು ಸರ್, 3 ತಿಂಗಳಿಂದ ಜಾಸ್ತಿ ನೋವು. ಮೊಣಕಾಲು ಚಿಕ್ಕ ಮೇಲೆ ಒಂಥರ ಮಾಂಸ ಒಂಥರ ಊದ್ಕೊಳ್ತಾ ಇರ್ತದೆ. ಓಕೆ, ನೀವು ಕಿಡ್ನಿ ಟೆಸ್ಟ್ ಮಾಡಿಸಿರೋ ಒಂದ್ಸಲ? ಎಲ್ಲ ಮಾಡಿಸಿದ್ದೀನಿ, ಡಾಕ್ಟರ್ ಹತ್ರ ಎಲ್ಲ ತೋರಿಸಿದ್ದೀನಿ, ಎಲ್ಲ ಚೆನ್ನಾಗದೆ ಅಂತ ಹೇಳಿದ್ರು. ಹೆಚ್ಚಿಗೆ ನೀರು ಕುಡಿಯಲ್ಲ ನೀವು ಹಂಗಾರೆ? ಕುಡಿತೀನಿ ಸರ್, ನೀರನ್ನು ಕುಡಿತೀನಿ. ದಿನಕ್ಕೆ 3 ಲೀಟ್ರ್ ನೀರು ಕುಡಿಬೇಕು. ಎರಡನೇದು, ನೀವು 30 ml ಗೋಮೂತ್ರ ಅರ್ಕ ಅಂತ ಸಿಗ್ತದೆ ಆಯುರ್ವೇದ ಮೆಡಿಕಲ್ ಸ್ಟೋರಲ್ಲಿ. ಆ ಅರ್ಕನ 100 ml ನೀರಿಗೆ ಮಿಕ್ಸ್ ಮಾಡಿ ಬೆಳಗ್ಗೆ ಸಂಜೆ ಖಾಲಿ ಹೊಟ್ಟೆಲಿ ತೊಗೊಂಡು ಸೂರ್ಯ ಬೆಳಕ ಕೂತ್ಕೊಂಬಿಡಿ. 30 ml ಗೋಮೂತ್ರ ಸಿಗ್ತದಲ್ಲ, ಅದು ಕುಡಿದ್ರೆ? ಬೇಡ, ಹಸು ಡೈರೆಕ್ಟಾಗಿ ತೊಗೊಬಿಡಿ. ಅಂಗಡಿಲಿ ಮಾರ್ತಾರೆ, 50 ರೂಪಾಯಿ 60 ರೂಪಾಯಿ ಗೋಮೂತ್ರ ಅರ್ಕ ಅಂತ ಸಿಗ್ತದೆ. ಗೋಮೂತ್ರ ಅದು ತೊಗೊಂಡು 30 ml ಗೋಮೂತ್ರ 100 mlಗೆ ಮಿಕ್ಸ್ ಮಾಡಿಬಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಊಟಕ್ಕೆ ಮುಂಚೆ ಒಂದು ತೊಗೊಳ್ಳಿ. ಮತ್ತು ಸೂರ್ಯನ ಬೆಳಕಲ್ಲಿ ಚೆನ್ನಾಗಿ ಓಡಾಡಿ. ಓಡಾಡ್ತೀನಿ ಸರ್, ನಾನು ಇರೋದೇ ಇಲ್ಲಿ ಹೊಲದಲ್ಲಿ. ಹೊಲ ಇದೆ ರವಿಶಂಕರ್ ಸ್ಕೂಲ್ ಹತ್ರ, ಅಲ್ಲಿ ಮನೆ ಕಟ್ಕೊಂಡಿರೋದು. ಗಾಳಿ ವಾತಾವರಣ ಎಲ್ಲ ಚೆನ್ನಾಗಿದೆ, ಬಿಸಿಲಲ್ಲೆಲ್ಲ ಓಡಾಡ್ತೀನಿ ನಾನು. ಬಿಸಿಲಲ್ಲಿ ಓಡಾಡಿ. ಮತ್ತು ಆಗಾಗ ನೀವು ಸ್ವಲ್ಪ ನಿಂಬೆಹಣ್ಣು ಜ್ಯೂಸ್ ಕುಡೀರಿ. ನಿಂಬೆಹಣ್ಣು ರಾವು ಶಾಂತಿ ನಿಂಬೆಹಣ್ಣು ಜ್ಯೂಸ್ ಕುಡಿತಾ ಬನ್ನಿ. ದಿನಕ್ಕೊಂದು 1 ಲೋಟ ಲೆಮನ್ ಜ್ಯೂಸ್ ಹೋಗ್ಬೇಕು, ನಿಂಬೆಹಣ್ಣು ಜ್ಯೂಸ್ ಕುಡಿಬೇಕು. ಮಾಡ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಇವತ್ತಿನ ಆಹಾರ ಶೈಲಿ, ನಮ್ಮ ಬದುಕಿನ ಶೈಲಿ ಎರಡೂ ಕಂಟ್ರೋಲ್ ಮಾಡಲಿಲ್ಲ ಅಂದರೆ ವಾಸೆ ಆಗದಿರೋ ಕಾಯಿಲೆಗಳೆಲ್ಲ ಸೃಷ್ಟಿಯಾಗಿಬಿಡ್ತದೆ. ಎಣ್ಣೆ ಡೂಪ್ಲಿಕೇಟು, ಎಲ್ಲ ಕಲ್ಮಶ. ಹಲೋ ನಮಸ್ತೆ ಗುರುಗಳೇ. ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ಚಿತ್ರದುರ್ಗ ಹಿರಿಯೂರಿಂದ ಗುರುಗಳೇ. ಎಲ್ಲಮ್ಮ? ಚಿತ್ರದುರ್ಗ ಹಿರಿಯೂರಿಂದ. ಚಿತ್ರದುರ್ಗ, ಹೇಳಿ ಅಮ್ಮ. ಗುರುಗಳೇ, ನನ್ನ ಬಗ್ಗೆನೇ ಕೇಳಬೇಕಿತ್ತು. ಹೇಳಿ ಗುರುಗಳೇ. ನಾನು ಹುಟ್ಟಿದ್ಮೇಲೆ ನಮ್ಮ ತಂದೆ ತಾಯಿಗೆ ಇದು ಏಳಿಗೆ ಆಗ್ತಿಲ್ಲ ಅಂತ ಗುರುಗಳೇ, ಯಾರೋ ಸ್ವಾಮೀಜಿ ಹೇಳಿದ್ರು ಅಂತ. ಏನಮ್ಮ? ಗುರುಗಳೇ, ನಾನು ಹುಟ್ಟಿದ್ಮೇಲೆ ನನ್ನ ತಂದೆ ತಾಯಿಗೆ ಏಳಿಗೆ ಆಗ್ತಿಲ್ಲ ಅಂತ, ನನ್ನಿಂದ ನನ್ನ ತಂದೆ ತಾಯಿಗೆ ತೊಂದರೆ ಆಗ್ತಿದೆ ಅಂತೆ. ನಾನು ಯಾರೋ ಒಬ್ರು ಸ್ವಾಮೀಜಿ ಹೇಳಿದ್ರು. ಓಕೆ, ಅದಕ್ಕೆ ನನ್ನಿಂದ ತೊಂದರೆ ಆಗ್ತಿದೆಯಲ್ಲ ಗುರುಗಳೇ, ಪರಿಹಾರ ಏನು ತೊಂದರೆ ಆಗ್ತಿದೆ ಅವ್ರಿಗೆ? ಗೊತ್ತಿಲ್ಲ ಗುರುಗಳೇ, ಯಾರು ಸ್ವಾಮೀಜಿಗಳು ಹೇಳಿದ್ರು ಏಳಿಗೆ ಆಗಲ್ಲ ಅಂತ. ಯಾರು ಹೇಳಿದಿ ಮಾತು? ಯಡಿಯೂರಲ್ಲಿ ಯಾರೋ ಇದ್ದಾರೆ ಗುರುಗಳೇ. ಪರಿಹಾರ ಅವ್ರನ್ನೇ ಯಾಕೆ ಕೇಳಲಿಲ್ಲ?
ಅವ್ರು ಕಾಳ ಸರ್ಪ ದೋಷ ಇದು ಶಾಂತಿ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು. ಮಾಡಿಸ್ಬಿಡಮ್ಮ. ಅವ್ರು ಯಾವ ರೀತಿ ಯಾವ ಆದಾದ್ಮೇಲೆ ಹೇಳಿದ್ರು ಗೊತ್ತಿಲ್ಲ, ಅವ್ರಿಗೆ ಯಾವ ಪ್ರೂಫ್ ಮೇಲೆ ಮಾತಾಡಿದಾರೋ ಗೊತ್ತಿಲ್ಲ. ಅವ್ರು ಹೇಳಿದ್ಮೇಲೆ ಈಗ ಕಾಳ ಸರ್ಪ ದೋಷ ಅಂತ ಮಾಡಿಸಿ ಅದನ್ನ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಒಂದ್ಸಲ ಆಶ್ಲೇಷ ಬಲಿ ಮಾಡ್ಸಕ್ಕೆ ಹೇಳಿದ್ದಾರೆ ಗುರುಗಳೇ. ಅಷ್ಟೊಂದು ಆಗೋದಿಲ್ಲ ಆಶ್ಲೇಷ ಬಲಿ ಮಾಡ್ಸಕ್ಕೆ ಹೇಳಿದ್ದಾರೆ, ಅಷ್ಟೊಂದು ಆಗಲ್ಲ ಗುರುಗಳೇ ನಮ್ಮ ಕೈಲಿ. ದಿನ ನಿಮ್ಮೂರಲ್ಲೇ ನಾಗದೇವತೆಗೆ ಪೂಜೆ ಮಾಡಿ ಪ್ರದಕ್ಷಿಣೆ ಮಾಡಿ ಮರದಡಿಲಿ ನಾಗದೇವತೆ ಪ್ರತಿಷ್ಠಾಪನೆ ಮಾಡಿದರೆ ಅದಿಲ್ಲ ಅಂದರೆ ಉತ್ತಾಯಿತು, ಉತ್ತಕ್ಕೆ ಪೂಜೆ ಮಾಡಿ ಪ್ರದಕ್ಷಿಣೆ ಮಾಡಿ, ಅದು ಒಂದು ಆಲ್ಟರ್ನೇಟ್ ಪೂಜೆ ಮಾಡಲಿಕ್ಕೆ ಮಾಡಿ. ಮಂತ್ರ ಇಲ್ಲ ಗುರುಗಳೇ? ಮಂತ್ರ ಓಂ ಅಂ ಅನಂತಾಯ ನಮಃ, ಓಂ ಅಂ ಅನಂತಾಯ ನಮಃ, ಓಂ ಅಂ ಅನಂತಾಯ ನಮಃ ಹೇಳ್ಕೊಂಡು ಮಾಡಿ. ಭಾಳ ಸಂತೋಷ. ಕರೆ ಮಾಡೋಕ್ಕೆ ಧನ್ಯವಾದಗಳು. ನೋಡಿ, ಜನ ಯಾರೋ ಒಬ್ಬರು ಜ್ಯೋತಿಷ್ಯ ಹೇಳ್ತಾರೆ, ಅದು ಹೆಂಗೆ ಹೇಳ್ತಾರೋ ಗೊತ್ತಿಲ್ಲ, ಜಾತಕ ನೋಡಿ ಹೇಳ್ತಾರೋ ಏನೋ, ನಾವು ಅವ್ರ ಮೇಲೆ ಬ್ಲೇಮ್ ಮಾಡಲ್ಲ. ಹೇಳಿದ್ಮೇಲೆ ಪರಿಹಾರನ ಅವ್ರು ಹೇಳಬೇಕು. ಯಾರೋ ಒಬ್ರು ಹೇಳ್ಬಿಟ್ಟು ನನ್ನ ಪರಿಹಾರ ಕೇಳಿದ್ರೆ ಅದು ಗ್ಯಾರಂಟಿ ಹೇಗಿರುತ್ತೆ? ಈಗ ಕಾಳಸರ್ಪ ದೋಷ ಇದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ, ನಾನು ಹೆಂಗೆ ಪರಿಹಾರ ಕೊಡೋದು? ನಾನೇನೋ ಹೇಳ್ಬಿಟ್ಟು ಅವ್ರೇನೋ ಮಾಡೋದು, ಇನ್ನೇನೋ ಅದೇನು. ಹಲೋ ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ, ಹೇಳಿ. ಎಲ್ಲಿಂದ ಕಾಲ್ ಮಾಡ್ತೀರಿ? ನಾನು ಬ್ಯಾಂಗ್ಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ ಗುರುಜಿ. ಭಾಳ ಸಂತೋಷ, ಹೇಳಿ. ಗುರುಜಿ, ನನ್ನ ಮಗಳು ಹುಡುಗ ಕೆಲ್ಸಕ್ಕಂತ ಗಂಡಸು ಕೆಲಸ ಕೊಡ್ತೀನಿ ಅಂತ ಹುಡುಗರ ಹತ್ರ ದುಡ್ಡು ತಗೊಂಡು ಅವ್ರನ್ನ ಇದ್ ಮಾಡ್ಬಿಟ್ಟು 2019 ಕರ್ಕೊಂಡು ಹೋಗಿದ್ದು. ಇವಾಗ ನೋಡಿದ್ರೆ ತುಂಬಾನೇ ತೊಂದರೆ ಕೊಡ್ತಾನೆ ಗುರುಜಿ. ದುಡ್ಡು ಕೇಳು, ನಿಮ್ಮ ಅಮ್ಮ ಹತ್ರ ದುಡ್ಡು ಕೇಳು ಅಂತ ಅಂದ್ಬಿಟ್ಟು ಅವಳು ಉಪಯೋಗಿಸ್ಕೊಂಡು ಮನೆ ಎಲ್ಲ ಕಟ್ಸ್ಬಿಟ್ಟಿಯಾನ ಗುರುಜಿ. ಯಾರ ದುಡ್ಡು? ನನ್ ಮಗಳು ನಾನ್ ದುಡ್ಡು ಕೊಡ್ಬೇಕಂತ ನನ್ನ ಮಗಳು ತಗೊಂಡೋಗಿ ಅವ್ನ್ ಕೊಡ್ಬೇಕಂತ, ಅವ್ನು ಸೂರ್ಯ ಅನ್ನೋನ್ಗೆ. ನಿಮ್ಮ ಮಗಳೇನು ಕೆಲಸ ಮಾಡ್ತಾಳೆ? ನನ್ನ ಮಗಳು ಫಸ್ಟ್ ಸಾಫ್ಟ್ವೇರ್ ಅಲ್ಲಿ ಇದ್ಲು, 2018 ಇದ್ಲು. ಆಮೇಲೆ 2019 ಅವ್ನು ಕರ್ಕೊಂಡು ಹೋಗಿದ್ದು ದುಡ್ಡು ಕೊಡು ಎಷ್ಟು ಇದು ಗೋಡಿ ಇಟ್ಕೊಂತಾನಂದ್ರೆ ಯಾವ್ದಾದ್ರು ರೀತಿಯಲ್ಲಿ ಅವಳಿಂದ ದುಡ್ಡು ಸಂಪಾದನೆ ಮಾಡ್ಕೊಂತಾನೆ. ಅಮಲಾಪುರ ಬಿಟ್ಟಿಯಾನೆ, ಅಲ್ಲೆಲ್ಲ ಸಂಪಾದನೆ ಮಾಡ್ತಾನೆ. ಇವಾಗ ಹೇಳ್ತಾನೆ ಮನೆ ಕಟ್ಟಿದೀನಿ, ನಾನು ಗೃಹಪ್ರವೇಶ ಮಾಡ್ಬೇಕು, 1 ಲಕ್ಷ ಕೊಟ್ಟು 10 ಲಕ್ಷ ಕೊಟ್ಟು 3 ದಿವಸದಿಂದ ಸತತವಾಗಿ ಗೋಡಿ ಇಟ್ಕೊಂತಾನೆ. ರಾತ್ರಿ ಎಲ್ಲ ಫೋನ್ ಮಾಡಿ ನನಗೆ ದುಡ್ಡು ಕೊಡು, ನಾನು ತುಂಬಾ ತೊಂದರೆ ಇದ್ದೀನಿ ಅಂತ. ಅದ್ರ ಮುಂಚೆ ಫೆಬ್ರವರಿ ಅಂದ ಗುರುಜಿ 28ಕ್ಕೆ ನನಗೆ ಮಾಡೋಣ ಅಂತಿದ್ದೆ. 28 ಅಂತ ನಾನು ಮನೆ ಕಟ್ಟಿದೀನಿ, ಬಾ ನೀನು ಗೊತ್ತಾ ಎಂತ ಮನೆ ಕಟ್ಟಿದೀನಿ, ನಿನ್ ಮಗಳು ನೋಡ್ಕೊಂಡು ಉಪಯೋಗಿಸ್ಕೊಂಡು ಅಂತ ಮಾತಾಡ್ತಾನೆ ಗುರುಜಿ. ಮದುವೆ ಮಾಡಿದ್ದೀರಾ ಅವನಿಗೆ? ಇಲ್ಲ ಗುರುಜಿ, ಅವ್ನು ಮದ್ವಾಗಿರೋ ಗಂಡಸು ಕರ್ಕೊಂಡು ಓಡೋಗಿರೋದು ಗುರುಜಿ. ಕಂಪ್ಲೇಂಟ್ ಕೊಡಿ ಅಮ್ಮ. ಮದ್ವೆನೇ ಆಗಿಲ್ಲ, ಒಂದು ಕಂಪ್ಲೇಂಟ್ ಕೊಡಿ. ಗೊತ್ತಾಯ್ತು ಗುರುಜಿ, ಪೊಲೀಸ್ ಅವ್ರು ಇದ್ ಮಾತ್ರ ಅವ್ರೇ ಸರಿ, ಶೀಸ್ ಮೇಜರ್, ನಾವೇನು ಮಾತಾಡಕ್ಕಾಗಲ್ಲ ಅಂತ ಹೇಳ್ತಾರೆ ಗುರುಜಿ. ನಿಮ್ಮ ಮಗಳು ಮನೆ ಕರ್ಕೊಂಬಂದು ಇಟ್ಕೊಳ್ಳಮ್ಮ. ಅವಳು ಬರಕ ಅಂಗಡಿ ತಗೊಂಡು ಆಮ್ಲಾಪುರಂ ಎಲ್ಲೆಲ್ಲ ಬಿಟ್ಟಿ ಬರಕ್ಕೆ ರೆಡಿ ಇಲ್ಲ ಗುರುಜಿ. ಹಂಗ್ ಮಾಡಾಕಿದ್ದಾನೆ ಅವಳು. ಅದ್ನೇನಾದ್ರು ಪರಿಹಾರ ಮಾಡ್ಬೋದ? ನಿಮ್ಮ ಮಗಳು ಯೂಸ್ ಮಾಡಿರೋ ಬಟ್ಟೆ ಇದೆಯಾ? ಇದೆ, ಮನೇಲಿ ಇದೆ. ಅಂದ್ರೆ ಅವಳು ಬಿಟ್ಟೋಗಿದೆ, ಇದೆ ಬಟ್ಟೆ ಇದೆ. ಆ ಒಗ್ದಿರೋ ಬಟ್ಟೆನ ಯೂಸ್ ಮಾಡೋ ಬಟ್ಟೆ ಕೈಲಿ ಇಟ್ಕೊಂಡು ಬನ್ನಿ ಮರಕ್ಕೆ ಬನ್ನಿ ಮರಕ್ಕೆ ಪ್ರದಕ್ಷಿಣೆ ಮಾಡಿ. ಒಂದು 7 ದಿವಸ ಅಲ್ಲ 21 ದಿವಸ 108 ಸುತ್ತು. ಭಾಳ ಬದಲಾವಣೆ ಆಗತ್ತೆ. ಇಲ್ಲ ಬಿಟ್ಟು ಬರ್ತಾಳೆ, ಇಲ್ಲ ಅವರೇ ಸರಿ ಹೋಗ್ತಾರೆ. ಅಲ್ಲಮ್ಮ, ಮದುವೆ ಮಾಡ್ದೇನೆ ಅವ್ರ ಜೊತೆ ಇಟ್ಕೊಂಡಿದ್ದಾರೆ ಅಂದ್ರೆ ಏನು ಅರ್ಥ ಇದು? ಗುರುಜಿ, ಅವ್ರು ಕರ್ಕೊಂಡು ಹೋಗಿರೋದು 2018 ತೊಂದರೆ ಕೊಟ್ಟು ಪೊಲೀಸ್ ಎಲ್ಲ ಕಂಪ್ಲೇಂಟ್ ಎಲ್ಲ ಕೊಟ್ಟಾಯ್ತು ಮಾಡಾಯ್ತು. 2019 ಕರ್ಕೊಂಡು ಹೋಗಿದ್ದು ಅವ್ರು ಬರಕ್ಕೆ ರೆಡಿ ಇಲ್ಲ. ನಾನು ಅಲ್ಲಿ ಮಿಸ್ ಮಾಡ್ತೀನಿ ಆದ್ಮೇಲೆ ಏನೇನೋ ಗುರುಜಿ ಅವ್ನು ತೊಂದರೆ ಕೊಡೋದು. ಇದ್ರಲ್ಲಿ ನಮ್ ತಂದೆ ಮನೆಯವರು ನಮ್ಮ ಗಂಡನ ಮನೆಯವರು ಇಬ್ರು ಸೇರ್ಕೊಂಡು ಅವ್ರಿಗೆ ತಲೆಗೆ ಇದು ಮಾಡಿ ಕಳ್ಸಿರೋದು ಗುರುಜಿ. ಆತೆ ಇದು ಏನು ನೀವು ಯೋಚನೆ ಮಾಡ್ಬೇಕಮ್ಮ. 2018 ಮದುವೆ ಆಗದೆ ಒಂದು ಹುಡುಗನ ಜೊತೆ ಒಂದು ಹುಡುಗಿ ಇದ್ದಾಳೆ ಅಂದ್ರೆ ಏನರ್ಥ? ಮತ್ತು ಅವಳ ದುಡ್ಡು ತೊಗೊಂಬಂದ್ರೆ ಏನರ್ಥ? ಇದು ಒಂದು ಕರೆಕ್ಟ್ ಇಲ್ಲ ಅಂತ ನನ್ನ ಅಭಿಪ್ರಾಯ. ಮದುವೆ ಮಾಡಬೇಕು, ಮದುವೆ ಮಾಡಿಲ್ಲ ವಾಪಸ್ ಕರ್ಕೊಂಬಂದು ಇನ್ನೊಬ್ರು ನೋಡಿ ಮದುವೆ ಮಾಡಿ. ಆ ಹುಡುಗಿನ ಇಟ್ಕೊಂಡು ದುಡ್ಡು ತಗೊಂಡು ಅವನು ಮನೆ ಕಟ್ತಾನೆ ಮಾಡ್ತಾನೆ ಅಂದರೆ ಇದು ಒಂಥರ ಅರ್ಥನೇ ಇಲ್ಲ. ನೋಡಿ, ನಾ ಹೇಳೋ ಪರಿಹಾರ ಮಾಡಿ, ದೇವ್ರು ಒಳ್ಳೇದು ಮಾಡಲಿ. ನೋಡಿ, ಬಹುಶಃ ಎಲ್ರಿಗೂ ಅರ್ಥ ಆಯಿತು ಅನಿಸುತ್ತೆ. ಮದುವೆನೂ ಆಗಿಲ್ವಂತೆ, ಓಲಿ ಮದುವೆ ಮಾಡಬೇಕು. ಮದುವೆ ಮಾಡಲಾದ್ರೂ ಏನೋ ಒಂದು ಪರವಾಗಿಲ್ಲ. ಮದುವೆನೂ ಆಗದಿನ ಹುಡುಗಿನ ಅವ್ನು ಕರ್ಕೊಂಡೋಗಿ ಎಲ್ಲೋ ಇಟ್ಕೊಂಡು ಅವನ ಮುಖಾಂತರ ದುಡಿಸ್ಕೊಂಡು ಮನೆ ಕಟ್ಟಿ ಇನ್ನೂ ಒಂದಷ್ಟು ದುಡ್ಡು ತೊಗೊಂಬ ಅಂತ ಹೇಳ್ತಾರೆ ಅಂದರೆ ಬಹುಶಃ ಅವ್ರ ಮೇಲೆ ಯಾರೋ ಸರಿಯಾಗಿ ಒಬ್ಬರು ಗಂಡಸು ಸ್ಟ್ರಾಂಗಾಗಿ ನಿಂತ್ಕೊಂಡು ಇದ್ರ ವಿಚಾರನ ಸರಿಯಾಗಿ ತಿಳ್ಕೊಂಡು
ಸಪೋರ್ಟ್ ಮಾಡ್ತಿಲ್ಲ ಅಂತ ನನ್ನ ಅಭಿಪ್ರಾಯ. ಒಂದು ಅಥವಾ ಇವರಲ್ಲಿ ಏನು ವೀಕ್ನೆಸ್ ಇದೆಯೋ ನೋಡಿ. ಎಂಥ ಪ್ರಚಂಡ ಅವನು, ಮದುವೆನೂ ಆಗಿಲ್ಲ ಮತ್ತು ಅವಳಿಗೂ ಬಿಡೋದಿಲ್ವಂತೆ, ಎಲ್ಲಿಟ್ಕೊಂಡಿದ್ದಾನೋ ಗೊತ್ತಿಲ್ಲ. ನೋಡಿ, ಇದು ಕಲಿಯುಗದಲ್ಲಿ ಇದೊಂದು ವಿಶೇಷ. ವೀಕ್ಷಕರೇ, ಕಾರ್ಯಕ್ರಮ ಮುಗಿಸೋ ಸಮಯ ಬಂತು. ನಮ್ಮ ಹಳೆ ಎಪಿಸೋಡ್ಸ್ ಯಾರು ನೋಡೋಕ್ಕಾಗಿಲ್ವೋ ಅವು ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ನೀವು ನೋಡಿದಂಥ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರ್ನಲ್ಲಿ ಕೂಡ ನಾವು ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿರ್ತೀವಿ. ಕೊನೆಯದಾಗಿ ಅಪಾಯಿಂಟ್ಮೆಂಟ್ಸು, ಕೆಲವರು ಅಪಾಯಿಂಟ್ಮೆಂಟ್ಸ್ ಬೇಕಿತ್ತು ಅಂತ ಕೇಳ್ತಿದ್ದಾರೆ. ಅವರಿಗೆ ನಾನು ಸ್ಕೀಮೇ ತೋರಿಸ್ತಾ ನೋಡಿ. www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಅರ್ಧ ಗಂಟೆ ಲೈವ್ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.